ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಕ್ಕದ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ವಿಚಾರದಲ್ಲಿ ದೊಡ್ಡದಾಗಿ ಸುದ್ದಿ ಆಗ್ತಾ ಇರುವಂತದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಬಗ್ಗೆ ವಿಡಿಯೋ ಒಂದನ್ನು ಕೂಡ ಮಾಡಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಅದಾದ ಬಳಿಕ ಕೆಲವರು ಕಮೆಂಟ್ ಹಾಕಿ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಇಮ್ರಾನ್ ಖಾನ್ ವಿಚಾರದಲ್ಲಿ ಮತ್ತೇನಾಯ್ತು ಅಪ್ಡೇಟ್? ಇಮ್ರಾನ್ ಖಾನ್ ಬದುಕಿರುವ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಅಥವಾ ಆತ ಸತ್ತೋಗಿದಾನಾ? ಹೀಗೆಲ್ಲ ನಿನ್ನೆ ಕೂಡ ಅನೇಕರು ಕಮೆಂಟ್ ಮಾಡಿ ಕೇಳಿದ್ರು. ಈಗ ಇಮ್ರಾನ್ ಖಾನ್ ವಿಚಾರದಲ್ಲಿ ಪಾಕಿಸ್ತಾನದಲ್ಲಿ ಬಹಳ ಮೇಜರ್ ಆದಂತಹ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮೊದಲನೇದಾಗಿ ಇಮ್ರಾನ್ ಖಾನ್ ಅನ್ನ ನೋಡೋದಕ್ಕೆ ಹೋದಂತಹ ಮುಖ್ಯಮಂತ್ರಿಯನ್ನೇ ಪೊಲೀಸರು ನೆಲಕ್ಕೆ ಹಾಕಿ ತುಳಿದು ಹಾಕಿದ್ದಾರೆ. ನೀವು ಇದನ್ನು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟದಾಗಿ ಪಾಕಿಸ್ತಾನದ ಓರ್ವ ಮುಖ್ಯಮಂತ್ರಿಯ ಜೊತೆಗೆ ಅಲ್ಲಿನ ಪೊಲೀಸರು ನಡೆದುಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇಮ್ರಾನ್ ಖಾನ್ಗೆ ಏನೋ ತೊಂದರೆ ಆಗಿದೆ, ಆತ ಬದುಕಿರುವಂತಹ ಚಾನ್ಸಸ್ ಬಹಳ ಕ್ಷೀಣಿಸಿದೆ ಅಂತ ಅನುಮಾನ ದಟ್ಟವಾಗೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಇಮ್ರಾನ್ ಖಾನ್ ಕುರಿತಾಗಿ ಈ ರೀತಿಯ ಸುದ್ದಿಗಳನ್ನು ಹರಿಬಿಡ್ತಾ ಇರುವಂತಹದ್ದು, ಇಮ್ರಾನ್ ಖಾನ್ ವಿಚಾರದಲ್ಲಿ ಸಸ್ಪೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇರುವಂತಹದ್ದು ಆಸಿಮ್ ಮುನೀರ್. ತನ್ನ ಒಂದು ದೊಡ್ಡ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಆಸಿಮ್ ಮುನೀರ್ ಈ ಕುತಂತ್ರವನ್ನ ಮಾಡ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಯೋಜಿತವಾದಂತಹ ಒಂದು ಪ್ಲಾನ್ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದಲ್ಲೇ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಪಾಕಿಸ್ತಾನದಲ್ಲಿ ಏನೇನು ಆಗ್ತಾ ಇದೆ, ಇಮ್ರಾನ್ ಖಾನ್ ಬದುಕಿರುವ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಅಥವಾ ಆತ ಸತ್ತೋಗ್ಬಿಟ್ಟಿದ್ದಾನಾ, ಇದೆಲ್ಲದರ ವಿಚಾರವಾಗಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ, ಪಾಕಿಸ್ತಾನ ಕ್ರಿಕೆಟ್ ಟೀಮ್ನ ಮಾಜಿ ಕ್ಯಾಪ್ಟನ್, ಪಾಕಿಸ್ತಾನದ ಜನಪ್ರಿಯ ನಾಯಕ, ಪಾಕ್ ತೆಹರೀಕಿ ಇನ್ಸಾಫ್ ಪಕ್ಷದ ಸ್ಥಾಪಕನಾಗಿರುವಂತಹ ಇಮ್ರಾನ್ ಖಾನ್ ಕಳೆದ 847 ದಿನಗಳಿಂದ ಜೈಲಿನಲ್ಲಿದ್ದಾರೆ. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿರುವಂತಹ ಅದಿಯಾಲ ಜೈಲಿನಲ್ಲಿ ಇಮ್ರಾನ್ ಖಾನ್ರನ್ನ ಬಂಧಿಸಿಡಲಾಗಿದೆ. ಈ ಮೊದಲು ಇಮ್ರಾನ್ ಖಾನ್ ಬಂಧನದಲ್ಲಿದ್ದರೂ ಕೂಡ ಕೆಲವರ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇಮ್ರಾನ್ ಖಾನ್ ಪಕ್ಷದ ನಾಯಕರಿರಬಹುದು, ಇಮ್ರಾನ್ ಖಾನ್ ಬೆಂಬಲಿಗರಿರಬಹುದು, ಜೊತೆಗೆ ಇಮ್ರಾನ್ ಖಾನ್ ಫ್ಯಾಮಿಲಿ ಇರಬಹುದು. ಇವರೆಲ್ಲರೂ ಕೂಡ ಸೀಮಿತವಾಗಿ ಇಮ್ರಾನ್ ಖಾನ್ರನ್ನ ಭೇಟಿಯಾಗೋದಕ್ಕೆ ಅವಕಾಶ ಇತ್ತು. ಆದರೆ ಕಳೆದ 6 ತಿಂಗಳಿನಿಂದ ಈ ಅವಕಾಶವನ್ನು ನಿರಾಕರಿಸಲಾಗ್ತಾ ಇದೆ. ಇಮ್ರಾನ್ ಖಾನ್ರಿಗೆ ಯಾವುದೇ ಬಾಹ್ಯ ಸಂಪರ್ಕವೇ ಇಲ್ಲ, ಹೊರಗಿನಿಂದ ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಈ ನಡುವೆ ಕಳೆದ 1.5 ತಿಂಗಳಿನಿಂದ ಅವರನ್ನು ಅದಿಯಾಲ ಜೈಲ್ನ ಡೆತ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಹೀಗೊಂದು ಸುದ್ದಿ ಇದೆ. ಈ ಡೆತ್ ಸೆಲ್ ಅನ್ನುವಂಥದ್ದಿದೆಯಲ್ಲ, ಇದು ಬಹಳ ಕಠಿಣ ಶಿಕ್ಷೆಗೆ ಒಳಗಾದಂಥವರನ್ನ ಇಡುವಂತಹ ಸೆಲ್. ಅದು ಕತ್ತಲೆಯ ಕೋಣೆ, ಯಾವುದೇ ಬಾಹ್ಯ ಸಂಪರ್ಕ ಇರೋದಿಲ್ಲ, ಅವರಿಗೆ ಯಾವುದೇ ಹೊರಗಿನ ಆಕ್ಸೆಸ್ ಇರೋದಿಲ್ಲ. ಈಗ ಒಂದು ನ್ಯೂಸ್ ಪೇಪರ್ ಆಗಿರಬಹುದು ಅಥವಾ ಸಂಬಂಧಿಕರಿಗೆ ಒಂದು ಫೋನ್ ಕರೆ ಮಾಡೋದಕ್ಕೆ ಅವಕಾಶ ಆಗಿರಬಹುದು, ಟಿವಿ ಆಗಿರಬಹುದು, ಯಾವುದೇ ಸಂಪರ್ಕ ಇರೋದಿಲ್ಲ. ಕೇವಲ ಒಂದು ಕತ್ತಲೆ ಕೋಣೆ, ಅಲ್ಲಿ ಸೂರ್ಯನ ಬೆಳಕು ಕೂಡ ಇರೋದಿಲ್ಲ. ಆತನ ಶೌಚ, ಊಟ, ನಿದ್ದೆ ಎಲ್ಲವೂ ಕೂಡ ಆ ಕೋಣೆಯೊಳಗೆ ಮಾತ್ರ. ಈ ಹಿಂದೆ ಬ್ರಿಟಿಷರು ತಮ್ಮ ವಿರುದ್ಧ ಬಂಡೇಳ್ತಾ ಇದ್ರಲ್ಲ, ಸ್ವತಂತ್ರ ಹೋರಾಟ ಮಾಡ್ತಾ ಇದ್ರಲ್ಲ, ಅಂಥವರಿಗೆ ಇಂತಹ ಶಿಕ್ಷೆಯನ್ನು ಕೊಡ್ತಾ ಇದ್ರು. ನಮ್ಮ ಭಾರತದಲ್ಲಿ ಇಂತಹ ಶಿಕ್ಷೆಯನ್ನು ಯಾರಿಗೂ ಕೊಡೋದಿಲ್ಲ. ನಾವು ಅಜ್ಮಲ್ ಕಸಬ್ನಿಗೆ ಬಿರಿಯಾನಿ ಊಟ ಹಾಕದಂಥವ್ರು, ಈಗ ಉಮೇಶ್ ರೆಡ್ಡಿ ಅಂತ ವಿಕೃತ ಕಾಮಿಗೆ ಅದ್ಭುತವಾದಂತಹ ಟಿವಿ, 5 ಸ್ಟಾರ್ ಹೋಟೆಲ್ ರೀತಿಯ ಜೈಲನ್ನು ಕಲ್ಪಿಸಿಕೊಟ್ಟಂಥವ್ರು. ಬಿಡಿ, ಭಾರತದ ಪರಿಸ್ಥಿತಿಯೇ ಬೇರೆ, ಪಾಕಿಸ್ತಾನದ ಪರಿಸ್ಥಿತಿಯೇ ಬೇರೆ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ರನ್ನ ಈ ಡೆತ್ ಸೆಲ್ಗೆ ಶಿಫ್ಟ್ ಮಾಡಿದ ಬಳಿಕ ಅವರಿಗೆ ಕಠೋರವಾದಂತಹ ಶಿಕ್ಷೆಯನ್ನು ಕೊಡಲಾಗ್ತಾ ಇದೆ. ಅಂದರೆ ಯಾವುದೇ ಸಂಪರ್ಕ ಇಲ್ಲದೆ ಒಬ್ಬ ವ್ಯಕ್ತಿ ಇರುವಂತಹದ್ದು, ಅದಕ್ಕಿಂತ ಕಠೋರ ಶಿಕ್ಷೆ ಇಲ್ಲವೇ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಇದು ಮರಣದಂಡನೆಗಿಂತಲೂ ಕೂಡ ಘೋರವಾದಂತಹ ಶಿಕ್ಷೆ. ಯಾಕೆ ಕೇಳಿದ್ರೆ, ಈ ಮರಣದಂಡನೆ ಅನ್ನುವ ಶಿಕ್ಷೆಯನ್ನ ಒಬ್ಬ ಹೊರಗಿನ ವ್ಯಕ್ತಿಯಾಗಿ ಕೇಳಿಸ್ಕೊಳ್ಳುವಂತಹದ್ದು ಕಷ್ಟ. ಅವನಿಗೆ ಮರಣದಂಡನೆ ಆಗಿಬಿಡ್ತು ಅಂತ. ಅದೇ ಮಿತ್ರರೇ, ಮರಣದಂಡನೆಯನ್ನು ಅನುಭವಿಸ್ತಾನಲ್ಲ, ಆತನಿಗೆ ಶಿಕ್ಷೆ ಘೋಷಣೆಯಾದ ದಿನದಿಂದ ಹಿಡಿದು ಮರಣದಂಡನೆ ಆಗುವವರೆಗೂ ಕೂಡ ಮನಸ್ಸಿನಲ್ಲಿ ತಳಮಳ ಇರುತ್ತೆ, ನಾನಿನ್ನು ಬದುಕಿರೋದಿಲ್ವಲ್ಲ ಅಂತ. ಅದಾದ ಮೇಲೆ ಅವನಿಗೆ ಚಿರಶಾಂತಿ ಸಿಕ್ಕಿಬಿಡುತ್ತೆ. ಆದರೆ ಮಿತ್ರರೇ, ಒಬ್ಬ ಜೀವಾವಧಿ ಶಿಕ್ಷೆಗೊಳಗಾಗಿ ಅದರಲ್ಲೂ ಕೂಡ ಇಂತಹ ಡೆತ್ ಸೆಲ್ನಲ್ಲಿ ವಾಸ ಮಾಡೋದು ಅಂತಂದ್ರೆ ಅದು ನಿತ್ಯ ಮರಣದಂಡನೆ. ಕಳೆದ 1.5 ತಿಂಗಳಿನಿಂದ ಇಮ್ರಾನ್ ಖಾನ್ರನ್ನ ಅಂತಹ ಸೆಲ್ನಲ್ಲಿ ಇಡಲಾಗಿತ್ತು ಅನ್ನುವಂಥ ಮಾಹಿತಿ ಇದೆ. ಈ ನಡುವೆ ಏನಾಗುತ್ತೆ ಅಂತಂದ್ರೆ, ಅಫ್ಘಾನಿಸ್ತಾನದ ಒಂದು ಪತ್ರಿಕೆ ಇಮ್ರಾನ್ ಖಾನ್ ಬದುಕಿಲ್ಲ, ಅವರನ್ನ ಜೈಲಿನಲ್ಲೇ ಕೊಲ್ಲಲಾಗಿದೆ, ಆಸಿಮ್ ಮುನೀರ್ ಇಂತಹ ಕೃತ್ಯವನ್ನ ಎಸಗಿದ್ದಾನೆ ಅಂತ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡುತ್ತೆ. ಇದಾಗ್ತಿದ್ದ ಹಾಗೆ ಇಮ್ರಾನ್ ಖಾನ್ ಸೋದರಿ, ನಾನು ನನ್ನ ಅಣ್ಣನನ್ನ ಭೇಟಿಯಾಗಬೇಕು ಅಂತ ಕೋರ್ಟ್ನ ಮೊರೆ ಹೋಗ್ತಾರೆ. ಕೋರ್ಟ್ ಕೂಡ ಅವಕಾಶವನ್ನು ಕಲ್ಪಿಸುತ್ತೆ, ಇಮ್ರಾನ್ ಖಾನ್ ಭೇಟಿಗೆ ಅವರ ಸೋದರಿಗೆ ಅವಕಾಶವನ್ನು ಕೊಡಬೇಕು ಅಂತ. ಈ ಕೋರ್ಟ್ನ ಆದೇಶದಂತೆ ಅವರು ಅದಿಯಾಲ ಜೈಲಿನ ಬಳಿಗೆ ಹೋದರೂ ಕೂಡ ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇಮ್ರಾನ್ ಖಾನ್ರನ್ನ ಭೇಟಿಯಾಗೋದಕ್ಕೆ ಸಾಧ್ಯ ಇಲ್ಲ, ನೀವಿಲ್ಲಿಂದ ಈ ತಕ್ಷಣವೇ ತೆರಳಬೇಕು ಅಂತೇಳಿ ಇಮ್ರಾನ್ ಖಾನ್ ಸೋದರಿಯ ಮೇಲೆ ಬಲಪ್ರಯೋಗಕ್ಕೆ ಮುಂದಾಗ್ತಾರೆ. ಅಲ್ಲಿ ಲಾಯರ್ಗಳಿದ್ರು, ಸಾಕಷ್ಟು ಜನರಿದ್ರು, ಯಾರನ್ನೂ ಕೂಡ ಇಮ್ರಾನ್ ಖಾನ್ ಭೇಟಿಗೆ ಅವಕಾಶ ಕಲ್ಪಿಸೋದೇ ಇಲ್ಲ.
ಯಾವಾಗ ಈ ಘಟನೆ ನಡೆಯುತ್ತೋ ಅದಾದ ಬಳಿಕ ಇಮ್ರಾನ್ ಖಾನ್ ಬದುಕಿದರಾ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನಗಳು ಜಾಸ್ತಿ ಆಗ್ತವೆ. ತಕ್ಷಣ ಇಮ್ರಾನ್ ಖಾನ್ ಅವರ ಪುತ್ರ ಕಾಸಿಂ ಖಾನ್ ಅನ್ನುವಂಥವರು ಲಂಡನ್ನಿಂದ ಒಂದು ಟ್ವೀಟ್ ಮಾಡ್ತಾರೆ. ತನ್ನ ತಂದೆಯ ಬಗ್ಗೆ ಮಾಹಿತಿ ಬಹಿರಂಗಗೊಳಿಸಿ ಅವರು ಜೀವಂತ ಇರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂಪೂರ್ಣವಾದಂತಹ ಕತ್ತಲೆ ಯಾವುದೇ ಶಿಷ್ಟಾಚಾರದ ಪಾಲನೆಯಲ್ಲ. ಹೀಗಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಘಟನೆಗಳು ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಅವರು ಆಗ್ರಹ ಮಾಡ್ತಾರೆ. ಅಂದ್ರೆ ಇಮ್ರಾನ್ ಖಾನ್ ವಿಚಾರದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸೋದಕ್ಕೆ ಶುರುವಾಗುತ್ತೆ. ಇಮ್ರಾನ್ ಖಾನ್ ಬದುಕಿಲ್ಲ, ಜೈಲಿನಲ್ಲೇ ಸತ್ತೋಗಿರುವಂತಹ ಶಂಕೆ ಇದೆ ಅಂತ ಸುದ್ದಿ ಪ್ರಕಟಗೊಂಡಂತಹ 48 ಗಂಟೆಗಳ ಬಳಿಕವೂ ಕೂಡ ಪಾಕಿಸ್ತಾನ ಯಾವುದೇ ರೀತಿಯಲ್ಲೂ ಕೂಡ ಕ್ಲಾರಿಫಿಕೇಶನ್ ಕೊಡೋದಿಲ್ಲ. ಇದಾಗ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಪ್ರತಿಭಟನೆಗಳು ಜಾಸ್ತಿ ಆಗ್ತವೆ. ಇಮ್ರಾನ್ ಖಾನ್ ಬೆಂಬಲಿಗರು ಬೀದಿಗಿಳಿಯೋದಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಭಾಗದ ಮುಖ್ಯಮಂತ್ರಿ ಆಗಿರುವಂತಹ ಸೋಹೆಲ್ ಅಫ್ರೀದಿ ಅವರು ಇಮ್ರಾನ್ ಖಾನ್ರನ್ನ ಭೇಟಿಯಾಗಬೇಕು, ಈ ಸುದ್ದಿಯ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಬೇಕು ಅಂತ ಅದಿಯಾಲ ಜೈಲಿನ ಬಳಿಗೆ ಹೋಗ್ತಾರೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಸೋಹೆಲ್ ಅಫ್ರೀದಿಯನ್ನ ಪೊಲೀಸರು ಕೇವಲ ತಡೆಯಲಿಲ್ಲ, ಅವರನ್ನ ನೆಲಕ್ಕೆ ಹಾಕಿ ತುಳಿದು ಹಾಕ್ತಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಯಾಕೆ ಅಂತಂದ್ರೆ ಸೋಹೆಲ್ ಅಫ್ರೀದಿ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಭಾಗದ ಮುಖ್ಯಮಂತ್ರಿ. ಈಗ ಭಾರತದಲ್ಲಿ ಆಂಧ್ರ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಹೀಗೆ ರಾಜ್ಯಗಳಿದಾವಲ್ಲ, ಹಾಗೆ ಪಾಕಿಸ್ತಾನದಲ್ಲೂ ಕೂಡ 4 ರಾಜ್ಯಗಳಿದಾವೆ. ಒಂದು ಸಿಂಧ್, ಇನ್ನೊಂದು ಪಂಜಾಬ್, ಹಾಗೆ ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ. ಇದರಲ್ಲಿ ಖೈಬರ್ ಪಖ್ತೂನ್ಖ್ವಾ ಭಾಗದ ಸಿಎಂ ಈ ಸೋಹೆಲ್ ಅಫ್ರೀದಿ. ಅವರು ಜೈಲಿನ ಬಳಿಯಲ್ಲಿ ಬಂದು ಇಮ್ರಾನ್ ಖಾನ್ ಭೇಟಿಗೆ ಅವಕಾಶ ಕೇಳುತ್ತಿದ್ದಂತೆ ಪೊಲೀಸರು ಕೇವಲ ತಡೆದಿಲ್ಲ, ಅವರನ್ನ ನೆಲಕ್ಕೆ ಹಾಕಿ ತುಳಿದು ಹಾಕಿದ್ದಾರೆ. ಆ ಸೋಹೆಲ್ ಅಫ್ರೀದಿಯ ಜೊತೆಗೆ ಮುಲ್ತಾನ್ನ ಶಿಯಾ ಧರ್ಮಗುರು ಅಲ್ಲಾಮ್ ನಾಸಿರ್ ಅಬ್ಬಾಸ್ ಕೂಡ ಬಂದಿದ್ರು. ಅವರು ಕೂಡ ಜೈಲಿನ ಎದುರುಗಡೆ ಪ್ರತಿಭಟನೆಗೆ ಮುಂದಾದ್ರು. ಅವರ ಮೇಲೂ ಕೂಡ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ. ಮಿತ್ರರೇ, ಯಾವಾಗ ಈ ಘಟನೆ ಆಯಿತೋ ಅದಾದ ಬಳಿಕ ಇಮ್ರಾನ್ ಖಾನ್ ಬದುಕಿಲ್ಲ ಅನ್ನುವಂತಹ ಒಂದು ವಾದ ಇದೆಯಲ್ಲ, ಅದಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ. ಯಾಕೆ ಗೊತ್ತಾ, ಈಗ ಇಮ್ರಾನ್ ಖಾನ್ ಬದುಕಿಲ್ಲ ಅಂತ ಸುದ್ದಿ ಹೊರಗಡೆ ಬಂದು 4 ದಿನ ಕಳೆದಿದೆ. 4 ದಿನ ಆದರೂ ಕೂಡ ಪಾಕಿಸ್ತಾನದ ಕಡೆಯಿಂದ ಏನಪ್ಪಾ ಸ್ಪಷ್ಟನೆ ಬಂದಿದೆ ಅಂತಂದ್ರೆ ಒಂದು ಲೆಟರ್ ಮಾತ್ರ. ಅದಿಯಾಲ ಜೈಲಿನ ಅಧಿಕಾರಿಗಳು ಒಂದು ಪ್ರಕಟಣೆಯನ್ನ ಮಾತ್ರ ಹೊರಡಿಸಿದ್ದಾರೆ. ಅದರಲ್ಲಿ ಅವರು ಹೇಳಿರೋದೇನು ಅಂತಂದ್ರೆ ಇಮ್ರಾನ್ ಖಾನ್ ಅವರ ಆರೋಗ್ಯದಲ್ಲಿ ಏನೂ ತೊಂದರೆ ಆಗಿಲ್ಲ, ಅವರು ಆರೋಗ್ಯವಾಗಿದ್ದಾರೆ, ಅವರು ಜೈಲಿನಲ್ಲಿದ್ದಾರೆ. ಇಷ್ಟನ್ನ ಮಾತ್ರ ಆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಅದನ್ನು ಹೊರತುಪಡಿಸಿ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳನ್ನು ಕೊಡ್ತಾ ಇಲ್ಲ. ಅಂದರೆ ಯಾರೊಬ್ಬರ ಭೇಟಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಲಿ ಯಾವುದನ್ನು ಪಬ್ಲಿಷ್ ಮಾಡಿಲ್ಲ. ಈಗ ಮಿತ್ರರೇ, ನೀವೇ ಚಿಕ್ಕದಾಗಿ ಯೋಚನೆ ಮಾಡಿ, ಅನುಮಾನ ಬರುತ್ತೋ ಇಲ್ವೋ ಅಂತ. ಯಾವಾಗ ಈ ಸುದ್ದಿ ಹೊರಗಡೆ ಬಂತೋ ಇಮ್ರಾನ್ ಖಾನ್ ಬೆಂಬಲಿಗರು ರಸ್ತೆಗಿಳಿದಿದ್ದಾರೆ. ಪಾಕಿಸ್ತಾನದಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಕೇವಲ ರಾವಲ್ಪಿಂಡಿ ಜೈಲಿನ ಮುಂಭಾಗದಲ್ಲಿ ಮಾತ್ರ ಅಲ್ಲ, ಇದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲೂ ಕೂಡ ಇಮ್ರಾನ್ ಖಾನ್ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ದಾರೆ. ಹಗಲು ರಾತ್ರಿ ಧರಣಿಗಳಾಗ್ತಾ ಇದೆ. ಅಂದರೆ ಪಾಕಿಸ್ತಾನದಲ್ಲಿ ಒಂದು ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಹದಗೆಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ. ಸರ್ಕಾರ ನಿಜವಾಗ್ಲೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಬೇಕು ಅಂತಾದರೆ ಬಹಳ ಈಸಿ ಅಲ್ವಾ. ಇಮ್ರಾನ್ ಖಾನ್ ಬದುಕಿದ್ದಾರೆ ಎನ್ನುವಂಥದ್ರ ಬಗ್ಗೆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಬಹುದಲ್ಲ, ಒಂದು ವಿಡಿಯೋ ಆಗಿರಬಹುದು ಅಥವಾ ಒಂದು ಫೋಟೋ ಆಗಿರಬಹುದು. ಇಲ್ಲದೆ ಹೋದರೆ ಇಮ್ರಾನ್ ಖಾನ್ ಬೆಂಬಲಿಗರು ಯಾರನ್ನಾರು ಒಬ್ಬರನ್ನ ಭೇಟಿಗೆ ಅವಕಾಶ ಕಲ್ಪಿಸಬಹುದಲ್ವಾ. ಈಗ ಫ್ಯಾಮಿಲಿ ಬಿಟ್ಟುಬಿಡ್ರಿ, ಸರ್ಕಾರ ಒಂದು ತೀರ್ಮಾನ ಮಾಡಿರುತ್ತೆ, ಇಮ್ರಾನ್ ಖಾನ್ಗೆ ನಾವು ಘೋರ ಶಿಕ್ಷೆಯನ್ನು ಕೊಡಬೇಕು, ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಭೇಟಿಗೆ ಅವಕಾಶ ಕೊಡೋದಿಲ್ಲ ಅಂತ. ಓಕೆ, ಹಾಗಿದ್ರೆ ಒಬ್ಬ ಲಾಯರ್ನಾದ್ರೂ ಭೇಟಿಗೆ ಅವಕಾಶ ಕೊಡಬಹುದಲ್ಲ. ಯಾರ ಭೇಟಿಗೂ ಅವಕಾಶ ಕೊಡ್ತಾ ಇಲ್ಲ, ಯಾವುದೇ ಸಾಕ್ಷ್ಯಗಳನ್ನು ಕೊಡ್ತಾ ಇಲ್ಲ ಅಂತಂದ್ರೆ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದಕ್ಕೆ ಯಾವುದೇ ನಂಬಿಕೆ ಉಳಿದಿಲ್ಲ. ಮಿತ್ರರೇ, ಈ ನಡುವೆ ಇನ್ನೊಂದು ಸುದ್ದಿ ಪಾಕಿಸ್ತಾನದಲ್ಲೇ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಈ ಸುದ್ದಿಯನ್ನು ಹರಿಬಿಟ್ಟಿದ್ದು ಆಸಿಂ ಮುನೀರ್, ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಗುವಂತೆ ನೋಡ್ಕೊಳ್ತಿರೋದು ಕೂಡ ಆಸಿಂ ಮುನೀರ್. ಜೊತೆಗೆ ಪಾಕಿಸ್ತಾನದಾದ್ಯಂತ ಇಮ್ರಾನ್ ಖಾನ್ ಬೆಂಬಲಿಗರಿಂದ ಒಂದು ದೊಡ್ಡ ದಂಗೆಯನ್ನ ಮಾಡಿಸುವಂತಹ ಪ್ಲಾನ್ ಮಾಡ್ತಿರೋದೇ ಆಸಿಂ ಮುನೀರ್, ಹೀಗಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈಗ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ದಂಗೆ ಎದ್ದು ಲಾ ಅಂಡ್ ಆರ್ಡರ್ ಇಶ್ಯೂ ಉಂಟಾಗಿದ್ದೆ ಆದ್ರೆ ಆಸಿಂ ಮುನೀರ್ ಅಧಿಕಾರಕ್ಕೆ ಬರುವಂತಹದ್ದು ಬಹಳ ಈಸಿ ಆಗತ್ತೆ. ಇದು ಆಸಿಂ ಮುನೀರ್ನ ಉದ್ದೇಶ ಆಗಿದೆ. ಇದೇ ಕಾರಣದಿಂದಾಗಿ ಈ ಸುದ್ದಿಗೆ ಹೆಚ್ಚಿನ ಪ್ರಚಾರವನ್ನು ಕೊಡಲಾಗ್ತಾ ಇದೆ ಅಂತ ಪಾಕಿಸ್ತಾನದವರೇ ಚರ್ಚೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಆಸಿಂ ಮುನೀರ್ ಈಗಾಗಲೇ ತಾನು ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ಬೇಕೋ ಎಲ್ಲವುದನ್ನು ಮಾಡ್ಕೊಂಡಿದ್ದಾನೆ. ಅಂದರೆ ತನ್ನ ರೋಡನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಹಿಂದೆ ಹಲವು ಬಾರಿ ಹೇಳಿದ್ದೀನಿ ಕೂಡ, ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ಮಾಡಿಬಿಟ್ಟು CDF ಹುದ್ದೆಯನ್ನು ಕ್ರಿಯೇಟ್ ಮಾಡಲಾಗಿತ್ತು. ಈಗ ಆಸಿಂ ಮುನೀರ್ ಅಧಿಕೃತವಾಗಿ ಆ ಹುದ್ದೆಯನ್ನು ಅಲಂಕರಿಸಿದ್ದಾನೆ. ಮಿತ್ರರೇ, ಆ CDF ಹುದ್ದೆ ಎಷ್ಟು ಪವರ್ಫುಲ್ ಅನ್ನುವಂತಹ ವಿಚಾರ ನಿಮಗೆಲ್ಲ ತಿಳಿದಿದೆ. ಪಾಕಿಸ್ತಾನದ ಪ್ರಧಾನಿ, ಪಾಕಿಸ್ತಾನದ ನ್ಯಾಯಾಲಯ, ಪಾಕಿಸ್ತಾನದ ರಾಷ್ಟ್ರಪತಿಗಳು ಇವರೆಲ್ಲರಿಗಿಂತಲೂ ಕೂಡ CDF ಹುದ್ದೆ ಮೇಲ್ಮಟ್ಟದಲ್ಲಿದೆ. ಜೊತೆಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಂಟ್ರೋಲ್ ಮಾಡುವಂತಹ ವಿಭಾಗಕ್ಕೆ ಮುಖ್ಯಸ್ಥರನ್ನು ನೇಮಿಸುವಂತಹ ಜವಾಬ್ದಾರಿಯೂ ಕೂಡ CDSನದ್ದೇ ಆಗಿರುತ್ತೆ. ಅಂದರೆ ಟೋಟಲ್ ಪಾಕಿಸ್ತಾನದ ಕಂಟ್ರೋಲ್ CDFನ ಕೈಗೆ ಬರ್ತಾ ಇದೆ.
ಇದಿಷ್ಟು ಮಾತ್ರ ಅಲ್ಲ, ಈ 27ನೇ ತಿದ್ದುಪಡಿಗೆ ಆಸಿಂ ಮುನೀರ್ ಇನ್ನೊಂದು ಅಂಶವನ್ನ ಕೂಡ ಸೇರಿಸ್ಕೊಂಡಿದ್ದಾನೆ. ಅದೇನು ಕೇಳಿದ್ರೆ, ಈ CDF ಹುದ್ದೆಯನ್ನ ಅಲಂಕರಿಸಿರುವಂತಹ ವ್ಯಕ್ತಿಗೆ ಜೀವನ ಪರ್ಯಂತ ಒಂದು ಕಾನೂನಾತ್ಮಕ ಇಮ್ಯುನಿಟಿಯನ್ನ ಕೊಡಲಾಗಿದೆ. ಇದು ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಆ ಕಾನೂನಾತ್ಮಕ ಇಮ್ಯುನಿಟಿ ಏನು ಕೇಳಿದ್ರೆ, ಈ ಆಸಿಂ ಮುನೀರ್ ಇದಾನಲ್ಲ, ಒಮ್ಮೆ CDS ಹುದ್ದೆಯನ್ನು ಅಲಂಕರಿಸಿದ ಬಳಿಕ ಮುಂದೆ ಯಾವತ್ತೂ ಕೂಡ ಆತನನ್ನು ಯಾವುದೇ ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಅಂದರೆ ಯಾವುದೇ ಕೋರ್ಟ್ನಲ್ಲೂ ಕೂಡ ಆಸಿಂ ಮುನೀರ್ನನ್ನು ಪ್ರಶ್ನೆ ಮಾಡುವಂತಿಲ್ಲ. ಆತನಿಗೆ ಯಾವುದೇ ಶಿಕ್ಷೆಯನ್ನು ಕೂಡ ಪಾಕಿಸ್ತಾನದಲ್ಲಿ ವಿಧಿಸುವಂತಿಲ್ಲ. ಆತ ಪಾಕಿಸ್ತಾನದಲ್ಲಿ ಅಧಿಕಾರದಲ್ಲಿದ್ದಾಗಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲಿ ಕೊಲೆ, ಸುಲಿಗೆ, ದರೋಡೆ ಏನು ಮಾಡಿದ್ರೂ ಕೂಡ ಆತನನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆತನಿಗೆ ಪಾಕಿಸ್ತಾನದ ಯಾವುದೇ ಕೋರ್ಟ್ ಶಿಕ್ಷೆಯನ್ನು ಕೂಡ ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಆಸಿಂ ಮುನೀರ್ ಅಧಿಕಾರದಲ್ಲಿ ಇರ್ತಾನಲ್ಲ, ಇಮ್ರಾನ್ ಖಾನ್ರನ್ನ ಕೊಲೆ ಮಾಡಬಹುದು ಅಥವಾ ಬೇರೆ ಬೇರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯೂ ಕೂಡ ಆಗಬಹುದು. ಇಷ್ಟೆಲ್ಲ ಮಾಡಿದ್ರೂ ಸಹ ನಾಳೆ ಅಧಿಕಾರ ಇರೋದಿಲ್ವಲ್ಲ, ಪಾಕಿಸ್ತಾನದಲ್ಲಿ ಇನ್ಯಾರೋ ಅಧಿಕಾರಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಆಸಿಂ ಮುನೀರ್ ಮೇಲೆ ಆರೋಪ ಹೊರಿಸಿ ಕೇಸ್ ಹಾಕಿ ಜೈಲಿಗೆ ಕಳುಹಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಇಮ್ಯುನಿಟಿಯನ್ನ ಆಸಿಂ ಮುನೀರ್ ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನ ತಂದಿದ್ದಾರಲ್ಲ, ಅದರಲ್ಲಿ ನಮೂದು ಮಾಡಿಕೊಂಡಿದ್ದಾನೆ. ಅಂದರೆ ಆಸಿಂ ಮುನೀರ್ ಸರ್ವಾಧಿಕಾರಿ ಆಗೋದಕ್ಕೆ ಎಲ್ಲ ಅಡೆತಡೆಗಳು ಕೂಡ ಕ್ಲಿಯರ್ ಆಗಿದೆ. ಈಗೇನಾಗಬೇಕು, ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ದೊಂಬಿ ಆಗಬೇಕು, ಲಾ ಅಂಡ್ ಆರ್ಡರ್ ಇಶ್ಯೂ ಕ್ರಿಯೇಟ್ ಆಗಬೇಕು. ಈಗಿರುವಂತಹ ಶಾಬಾಜ್ ಶರೀಫ್ಗೆ ಅದನ್ನು ನಿಭಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗಬೇಕು. ಆಗ ಆಸಿಂ ಮುನೀರ್ ಪಾಕಿಸ್ತಾನದಲ್ಲಿ ಮಾರ್ಷಲ್ ಲಾವನ್ನು ಹೇರಿ ಇಡೀ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ. ಒಮ್ಮೆ ಆಸಿಂ ಮುನೀರ್ ಎಲ್ಲ ಕಂಟ್ರೋಲನ್ನು ತನ್ನ ಕೈಗೆ ತೆಗೆದುಕೊಂಡ ಅಂತಂದರೆ ಪಾಕಿಸ್ತಾನದಲ್ಲಿ ಆತ 5 ವರ್ಷನಾದರೂ ಸರ್ವಾಧಿಕಾರಿ ಆಗಿರಬಹುದು, 6 ವರ್ಷವಾದರೂ ಇರಬಹುದು, ಅಥವಾ ಮುಂದಿನ 10 ವರ್ಷ ಬೇಕಾದರೂ ಆತ ಸರ್ವಾಧಿಕಾರಿಯಾಗಿ ಅನಭಿಷಕ್ತ ದೊರೆಯಾಗಿ ಪಾಕಿಸ್ತಾನದಲ್ಲಿ ಮೆರೆಯಬಹುದು. ಇದೇ ಕಾರಣದಿಂದ ಆಸಿಂ ಮುನೀರ್ ಇದೆಲ್ಲದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇಮ್ರಾನ್ ಖಾನ್ ವಿಚಾರದಲ್ಲಿ ಈ ಗೊಂದಲ ಕ್ರಿಯೇಟ್ ಮಾಡ್ತಿರೋದೇ ಆಸಿಂ ಮುನೀರ್, ಹೀಗಂತ ಒಂದು ವಾದವೂ ಕೂಡ ಇದೆ. ನೀವು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದರೆ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವೇ ನೋಡಿ, ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ, ಅದಕ್ಕೂ ಒಂದು ವಾರದ ಮುಂಚೆ ಈತ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಇತಿಹಾಸವನ್ನು ಪ್ರಸ್ತಾಪ ಮಾಡಿದ್ದ. ಮುಸ್ಲಿಮರು ಯಾವತ್ತಿದ್ರೂ ಕೂಡ ಹಿಂದೂಗಳಿಗಿಂತ ಭಿನ್ನ ಅಂತ ಹೇಳಿದ್ದ. ಆತನ ಭಾಷಣ ಮುಗಿದು ವಾರದೊಳಗಾಗಿ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗುತ್ತೆ. ಅಲ್ಲಿ ಧರ್ಮ ಕೇಳಿ 26 ಮಂದಿಯನ್ನು ಹತ್ಯೆ ಮಾಡಲಾಗುತ್ತೆ. ಭಾರತ ಆಪರೇಷನ್ ಸಿಂಧೂರವನ್ನು ಮಾಡುತ್ತೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಈ ಆಸಿಂ ಮುನೀರ್ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಇರ್ತಾನೆ. ಆತನಿಗೆ ಪ್ರಮೋಷನ್ ಆಗುತ್ತೆ. ಅನಂತರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಈತ ಸರ್ವಾಧಿಕಾರಿ ಆಗ್ತಾನೆ. ನೀವು ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗಿ. ಆಸಿಂ ಮುನೀರ್ ತಾನು ಪಟ್ಟಾಭಿಷಕ್ತನಾಗೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ಮಾಡ್ತಿರೋದು ನಿಮಗೆ ಒಂದೊಂದಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಿತ್ರರೇ, ಮುಂದಿನ ಕೆಲ ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಯಾವುದೇ ರೀತಿಯ ಸುದ್ದಿಗಳು ಬೇಕಾದರೂ ಬರಬಹುದು. ಆ ಸಂದರ್ಭದಲ್ಲಿ ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.